ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರ ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು, ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೋಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ ಇದೆ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ಕುಂಭರಾಶಿಗೆ ಸಖತ್ ರಾಜಯೋಗ, ಸಖತ್ ಡೇಂಜರ್ ಎರಡೂ ಇದ್ದಾವೆ. ರಾಜಯೋಗ ನೀವು ಪಡ್ಕೊಂಡ್ರೆ ನಿಮಗೆ ರಾಜಯೋಗ ಬರುತ್ತೆ, ದುಃಖ ಪಡ್ಕೊಂಡು ದುಃಖ ಬರುತ್ತೆ. ಕುಂಭರಾಶಿಗೆ 90% ಆಲಂಗುಡಿ ಗುರು ಟೆಂಪಲ್ಗೆ ಹೋದರೆ ಇಷ್ಟು ವರ್ಷ ಮಾಡಿರೋಂಥ ಪಾಪ ಎಲ್ಲವೂ ಕೂಡ ಮುಳುಗೋಗುತ್ತೆ. ಎಷ್ಟು ವರ್ಷ ಪಾಪ ಮಾಡ್ರ ಆಲಂಗುಡಿ ಗುರು ಟೆಂಪಲ್ಲು, ತಿರುನಲ್ಲಾರು ಶನೇಶ್ವರನ ಎರಡನ್ನೂ ನೋಡಿ. ಮತ್ತು ನೀವು 2 ಗ್ರಹ ನೋಡೋದ್ರಿಂದ, ರಾಹು ಗ್ರಹನ ನೋಡೋದ್ರಿಂದ, ಕೇತು ಗ್ರಹನ, ಈ 4 ಗ್ರಹನ ನೀವು ಅತಿ ಹೆಚ್ಚು ನೀವು ಈ ಟೆಂಪಲ್ನ ಈ ತಿಂಗಳಲ್ಲಿ ಹೋಗಿ ನೋಡಿದರೆ, ಉಚ್ಚ ಗುರುಗ್ರಹ ಇದ್ದಾಗ ಹೋದಾಗ ನಿಮಗೆ ಏನೇ ಪಾಪ ಮಾಡಿರಲಿ ನಿಮಗೆ ಜ್ಞಾನೋದಯ ಆಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನೀವು ಮರಿದಲ್ಲಿ ಇದಕ್ಕೆ ಹೋಗ್ಬಿಟ್ರೆ ಈ ತಿಂಗಳಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ತಾಂಡವಾಡ್ತೈತೆ. ಲಕ ಅಂತ ಯೋಗ ಬರುತ್ತೆ. ಇದನ್ನೇನು ಮಾಡಿಲ್ಲ ಅಂದರೆ ನಿಮಗೆ ಏನಾರು ಒಂದು ಗಂಡಾಂತರ ಆಗುತ್ತೆ, ಏನಾರು ಒಂದು ಸಣ್ಣ ಪುಟ್ಟ ಅನಾಹುತ ಆಗುತ್ತೆ. ನಿಮಗೆ ಅಲ್ಲಿ ಹೋಗೋಕ್ಕಾಗಿಲ್ವಾ, ನಿಮ್ಮ ಮನೆಯಲ್ಲಿರುವಂಥ ಗ್ರಹಗಳು ನೀವು ತುಂಬ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಈ ಒಂದು ತಿಂಗಳಲ್ಲಿ ನಿಮಗೆ ರಾಜಯೋಗದ ನಕ್ಷತ್ರಗಳು ಯಾವಪ್ಪ ಅಂದರೆ, ಒಂದು ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದ ದಿವಸ ನೀವು ಕೆಲಸ ಮಾಡಿದ್ರೆ ತುಂಬ ಪಾಸಿಟಿವ್ ಇರುತ್ತೆ. ಅದೇ ರೀತಿಯಲ್ಲಿ ಕುಂಭರಾಶಿಯವರಿಗೆ ಕೃತಿಕ, ಉತ್ತರಾಷಾಢ ನಕ್ಷತ್ರ ತುಂಬ ರಾಜಯೋಗದ ನಕ್ಷತ್ರ. ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ ತುಂಬ ರಾಜಯೋಗ. ಅಪ್ಪಿ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ ಅಂತ ನಿಮ್ಗೆ ತುಂಬ ರಾಜಯೋಗಿದೆ. ತುಂಬ ಈ ನಕ್ಷತ್ರ ದಿವಸ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಗೇನಾದ್ರು ನಿಮ್ಮ ಲೈಫಲ್ಲಿ ನೀವು ನವಗ್ರಹನ ಆರಾಧನೆ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಪ್ರೇಯರ್ ಮಾಡಿಲ್ಲ ಅಂದರೆ ನಿಮಗೆ ಪುಷ್ಯ ಅಂದ್ರಾದ ಉತ್ತರಭದ ನಕ್ಷತ್ರ ನಿಮ್ಗೆ ಆಪತ್ತಾಗುತ್ತೆ. ಪುನರ್ವಸು, ವಿಶಾಖ, ಪೂರ್ವಭದ ನಕ್ಷತ್ರ ಕೆಟ್ಟದಾಗುತ್ತೆ. ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ ಕೆಟ್ಟದಾಗುತ್ತೆ. ಇವನು ಹೋಗಿ ನೀವು ದರ್ಶನ ಮಾಡಿ, ನಿಮ್ಮ ಮನೆಯಲ್ಲಿರುವಂಥ ನವಗ್ರಹಗಳ ಆರಾಧನೆ ಮಾಡಿ, ತುಂಬ ಒಳ್ಳೆಯತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಎಲ್ಲ ರೀತಿಯಲ್ಲೂ ಪಾಠ ಕಲಿತಾರೆ. ಕೆಟ್ಟ ರೀತಿಯಲ್ಲಿದ್ದು ಒಳ್ಳೆ ರೀತಿಯಲ್ಲಿ ಪಾಠ ಕಲಿಯುತ್ತೆ, ಒಳ್ಳೆ ರೀತಿಯದ್ದು ಕೂಡ ಕೆಟ್ಟ ರೀತಿಯಲ್ಲಿ ಪಾಠ ಕಲಿಸುತ್ತೆ. ಆದ್ದರಿಂದ ನೀವು ನವಗ್ರಹಗಳ ಆರಾಧನೆ ಮಾಡಿ, ತುಂಬ ಒಳ್ಳೆಯತ್ತೆ. ಕುಂಭರಾಶಿಯರು ಬಹಳ ವಿಶೇಷ. ಯಾರಿಗೋ ಬಿನ್ನಿಗೆ ಕೊಟ್ಬಿಟ್ಟು ಬಿನ್ನಿಗೆಯನ್ನು ಹೊಡೆದಾಕೇಬೇಡಿ. ನಿಮ್ಮ ಬಿನ್ನಿಗೆಯನ್ನು ನೀವು ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಕುಂಭರಾಶಿಯರು ಒಂದ್ಸೆಲ್ಲರೂ ಕುಂಬೇಶ್ವರನ ಟೆಂಪಲ್ ಅತಿ ಹೆಚ್ಚು ಆರಾಧನೆ ಮಾಡಿ. ಕುಂಬೇಶ್ವರನ ನೀವು ದರ್ಶನ ಮಾಡಿದಾಗ ತುಂಬ ಒಳ್ಳೆ ಪಾಸಿಟಿವ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಕುಂಬೇಶ್ವರನ ಟೆಂಪಲ್ ದರ್ಶನ ಮಾಡೋದ್ರ ಜೊತೆಗೆ ಕುಂಭರಾಶಿಯವರಿಗೆ ಈ ಸರಿ ದುಃಖಗಳು ಜಾಸ್ತಿ ಇದ್ದರೂ ಕೂಡ ನೀವು ದರ್ಶನ ಮಾಡಿದಾಗ ಅವು ಯಾವ ಬರೋದಲ್ಲ ಯೋಗಕ್ಕೆ ಬರುತ್ತೆ.
ನೀವೇನು ಮಾಡ್ದಲ್ಲಿದ್ದರೆ ನಿಮಗೆ ಸಾಕಷ್ಟು ಗಂಡಾಂತರಗಳು ಸಿಕ್ಕಾಬಟ್ಟೆ ತೊಂದರೆಗಳಾಗುತ್ತೆ. ದಯವಿಟ್ಟು ನನ್ನ ವೀಡಿಯೋ ನೋಡಿದ ತಕ್ಷಣ ನವಗ್ರಹ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ನಿಮ್ಮ ಮನೆ ಹತ್ರ. ಇಲ್ಲ ನಿಮ್ಮ ಮನೆಯಲ್ಲೇ ನವಗ್ರಹಗಳನ್ನ ಶ್ಲೋಕವನ್ನು ಹೇಳಲೇಬೇಕು. ನವಗ್ರಹಗಳು ಪೂಜೆ ಮಾಡಬೇಕು. ಗುರುಗ್ರಹ ತುಂಬ ಪವರ್ಫುಲ್ ಆಗಿರೋದ್ರಿಂದ ನಿಮಗೆ ಕುಟುಂಬದವರೆಲ್ಲ ನಿಮಗೆ ಮಾತು ಬಿಡ್ತಾರೆ. ಗುರು ನಿಮಗೆ ಹುಚ್ಚನಾಗಿ ಕಟಕದಲ್ಲಿಂದ ನಿಮ್ಮ ಕುಟುಂಬದಲ್ಲಿ ಯಾರು ಮಾತು ಬಿಡ್ತಾರೆ, ಬಿಡ್ದಂಗೆ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ.